2025 ಸೆಪ್ಟೆಂಬರ್ 7 ವಿಶೇಷ ಚಂದ್ರಗ್ರಹಣ ಸಂಭವಿಸಲು ಹೊರಟಿದೆ. ಈ ಗ್ರಹಣವನ್ನು ಭಾರತದಲ್ಲಿ ಸರಳವಾಗಿ ವೀಕ್ಷಿಸಲು ಸಾಧ್ಯವಾಗಲಿದೆ. ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣವು ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುವ ಅಪರೂಪದ ಖಗೋಳೀಯ ಘಟನೆ. ಈ ಚಂದ್ರಗ್ರಹಣವು ಸೆಪ್ಟೆಂಬರ್ 7 ಮಧ್ಯರಾತ್ರಿ 9:57ಕ್ಕೆ ಪ್ರಾರಂಭವಾಗುತ್ತದೆ. ಗ್ರಹಣವು ಶುರುವಾಯಿತಾದ ಬಳಿಕ ಇದು ನಿಧಾನವಾಗಿ ಬೆಳೆಯುತ್ತಾ ಚಂದ್ರನ ಮೇಲೆ ಭೂಮಿಯ ನೆರಳಿನ ವ್ಯಾಪ್ತಿಯನ್ನು ಹೆಚ್ಚು ಮಾಡುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ನಕ್ಷತ್ರಗಳು, ಗ್ರಹಗಳು ಮತ್ತು ಚಂದ್ರನ ಸ್ಪಷ್ಟ ದೃಶ್ಯವನ್ನು ವೀಕ್ಷಿಸುವ ಅವಕಾಶವಿದೆ. ಚಂದ್ರಗ್ರಹಣದ ಪೂರ್ಣ ಹಂತವು ಮಧ್ಯರಾತ್ರಿ 12:28 ಪ್ರಾರಂಭವಾಗಿ ಮಧ್ಯರಾತ್ರಿ 1:56 ರವರೆಗೆ ಶ್ರೇಷ್ಠ ಪರಿಣಾಮವನ್ನು ತೋರಲಿದೆ. ಈ ಅವಧಿಯಲ್ಲಿ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮುಡಿಪಾಗಿದ್ದು, ಇದು ಗಮನಾರ್ಹ ದೃಶ್ಯಾವಳಿ ನೀಡುತ್ತದೆ. ಮಕರ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಈ ಬಾರಿ ಚಂದ್ರಗ್ರಹಣವು 2ನೇ ಮನೆಯಲ್ಲಿ ಸಂಭವಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2ನೇ ಮನೆಯನ್ನು ಹಣ, ಆರ್ಥಿಕ ಸಂಪತ್ತು, ಕುಟುಂಬ ಸಂಬಂಧಗಳು, ಮಾತಿನ ಸಾಮರ್ಥ್ಯ ಮತ್ತು ಮಾತನಾಡುವ ಶಕ್ತಿಗಳಿಗೆ ಸಂಬಂಧಿಸಿದಂತೆ ಪರಿಗಣಿಸಲಾಗುತ್ತದೆ. ಈ ಕಾರಣದಿಂದ 2ನೇ ಮನೆಯಲ್ಲಿ ಚಂದ್ರಗ್ರಹಣವು ರೂಪುಗೊಳ್ಳುವುದರಿಂದ ಮಕರ ರಾಶಿಯವರ ಜೀವನದಲ್ಲಿ ಕೆಲವು ವಿಶೇಷ ಪರಿಣಾಮಗಳು ಉಂಟಾಗುವ ಸಾಧ್ಯತೆಯಿದೆ. ಈ ಅವಧಿಯಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಒತ್ತಡ ಹೆಚ್ಚಾಗುವ ಸಾಧ್ಯತೆಯಿದೆ. ಕುಟುಂಬದ ಸದಸ್ಯರು, ಸಂಬಂಧಿಗಳು ಅಥವಾ ಗೆಳೆಯರೊಂದಿಗೆ ಕೆಲವು ವಾದ ವಿವಾದಗಳು ಅಥವಾ ಅಸಮಾಧಾನ ಉಂಟಾಗಬಹುದು. ಈ ಕಾರಣದಿಂದ ಮಕರ ರಾಶಿಯವರಿಗೆ ತಮ್ಮ ಮಾತನ್ನು ನಿಯಂತ್ರಿಸುವುದು, ಶಾಂತ ಮನಸ್ಸಿನಿಂದ ಪ್ರತಿಕ್ರಿಯಿಸುವುದು ಮತ್ತು ತುರ್ತು ನಿರ್ಧಾರಗಳನ್ನು ತಡೆಹಿಡಿಯುವುದು ಅತ್ಯಂತ ಮುಖ್ಯ. ಸರಿಯಾದ ಸಂವಹನ ಮತ್ತು ಸಹಾನುಭೂತಿಯ ಮೂಲಕ ಸಂಬಂಧಗಳ ಒತ್ತಡವನ್ನು ಕಡಿಮೆ ಮಾಡಬಹುದು. ಹಣಕಾಸಿನ ದೃಷ್ಟಿಯಿಂದ ಈ ಸಮಯದಲ್ಲಿ ಕೆಲವು ಸಮಸ್ಯೆಗಳು ಅಥವಾ ಅಡಚಣೆಗಳು ಎದುರಾಗುವ ಸಾಧ್ಯತೆಯಿದೆ. ಹಣದ ವಹಿವಾಟು, ಹೂಡಿಕೆ, ಸಾಲ ಅಥವಾ ಖರ್ಚುಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಯುಕ್ತಿಪೂರ್ಣವಾಗಿ ಕಾರ್ಯನಿರ್ವಹಿಸುವುದು ಅಗತ್ಯ. ನಿರ್ಧಾರಗಳನ್ನು ಪೂರ್ವ ಯೋಜನೆಯೊಂದಿಗೆ ಕೈಗೊಳ್ಳುವುದರಿಂದ ಹಣಕಾಸಿನ ಲಾಭ ಹಾಗೂ ಸಮಸ್ಯೆಗಳನ್ನು ತಪ್ಪಿಸಲು ಸಾಧ್ಯ. ವೃತ್ತಿಜೀವನದ ದೃಷ್ಟಿಯಿಂದ ಈ ಸಮಯವು ಹೊಸ ಅವಕಾಶಗಳನ್ನು ಒದಗಿಸುತ್ತದೆ. ಹೊಸ ಯೋಜನೆಗಳು, ಕೆಲಸದ ಪರಿಸರದಲ್ಲಿ ಹೊಸ ಹೊಣೆಗಾರಿಕೆಗಳು ಅಥವಾ ಹೆಚ್ಚುವರಿ ಜವಾಬ್ದಾರಿಗಳು ದೊರೆಯಬಹುದು. ಕೆಲಸದ ಸ್ಥಳದಲ್ಲಿ ಶ್ರದ್ಧೆ, ಪರಿಶ್ರಮ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯದಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯ. ನಿಮ್ಮ ಕೌಶಲ್ಯಗಳು ಮತ್ತು ಬುದ್ಧಿವಂತಿಕೆಯಿಂದ ವೃತ್ತಿಜೀವನದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ. ಒಟ್ಟಾರೆ ಮಕರ ರಾಶಿಯವರಿಗೆ 2ನೇ ಮನೆಯಲ್ಲಿ ಚಂದ್ರಗ್ರಹಣವು ಸಂಬಂಧಗಳಲ್ಲಿ ಒತ್ತಡ, ಹಣಕಾಸಿನ ಎಚ್ಚರಿಕೆ, ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಯಶಸ್ವಿ ನಿರ್ಧಾರಗಳು ತರಲಿದ್ದು, ಈ ಸಮಯವನ್ನು ಜಾಗೃತಿಯಿಂದ ಯುಕ್ತಿಪೂರಿತವಾಗಿ ನಿರ್ವಹಿಸಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಹಾಯಕವಾಗುತ್ತದೆ. ಮಕರ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಈ ವರ್ಷದ ಕೊನೆಯ ಚಂದ್ರಗ್ರಹಣವು 2ನೇ ಮನೆಯಲ್ಲಿ ರೂಪುಗೊಳ್ಳಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 4ನೇ ಮನೆಯನ್ನು ಮನೆ, ಕುಟುಂಬ, ಭಾವನಾತ್ಮಕ ಸ್ಥಿರತೆ, ತಾಯಿಯ ಆರೋಗ್ಯ ಮತ್ತು ಆಸ್ತಿ ಸಂಪತ್ತಿಗೆ ಸಂಬಂಧಿಸಿದಂತೆ ಪರಿಗಣಿಸಲಾಗುತ್ತದೆ. ಈ ಕಾರಣದಿಂದ ಈ ಚಂದ್ರಗ್ರಹಣವು ಮಕರ ರಾಶಿಯವರ ಜೀವನದಲ್ಲಿ ಸಮೃದ್ಧಿ, ಮನಸ್ಸಿನ ಶಾಂತಿ ಮತ್ತು ಕುಟುಂಬ ಸುಖವನ್ನು ಹೆಚ್ಚಿಸುವ ಪ್ರಮುಖ ಸಮಯವೆಂದು ಹೇಳಬಹುದು. ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಹಸಿವು, ಸಂತೋಷ ಮತ್ತು ಆನಂದ ಹೆಚ್ಚಾಗುವ ಸಾಧ್ಯತೆಯಿದೆ. ಮನೆಯಲ್ಲಿನ ಸಂಬಂಧಗಳು ಉತ್ತಮವಾಗಿ ಬೆಳೆಸಲ್ಪಡುವುದಕ್ಕಿಂತಲೂ ಕುಟುಂಬದ ಸದಸ್ಯರ ನಡುವಿನ ಬಾಂಧವ್ಯ ಬಲಪಡುತ್ತದೆ. ಜೊತೆಗೆ ಆರ್ಥಿಕ ದೃಷ್ಟಿಯಿಂದ ಹೊಸ ಅವಕಾಶಗಳು ಎದುರಾಗಬಹುದು.
ನೀವು ಈ ಸಮಯದಲ್ಲಿ ಹೊಸ ವಾಹನವನ್ನು ಖರೀದಿಸುವ ಅಥವಾ ಮನೆಗೆ ಸಂಬಂಧಿಸಿದ ಹೊಸ ಖರೀದಿಗಳನ್ನು ಮಾಡುವ ಅವಕಾಶ ಹೊಂದಿರುತ್ತೀರಿ. ವೈದಿಕ ಜ್ಯೋತಿಷ್ಯವು ಸೂಚಿಸುತ್ತಿರುವಂತೆ ಧಾರ್ಮಿಕ ಯಾತ್ರೆ ಅಥವಾ ಪುಣ್ಯಕ್ಷೇತ್ರಕ್ಕೆ ಪ್ರಯಾಣ ಮಾಡುವುದರಿಂದ ಸಾಕಷ್ಟು ಲಾಭ ಪಡೆಯಲು ಸಾಧ್ಯ. ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಜೀವನದಲ್ಲಿ ಶಾಂತಿ, ಆಧ್ಯಾತ್ಮಿಕ ಸಂತೋಷ ಮತ್ತು ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಆದರೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ವಿಶೇಷ ಎಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯ. ಯಾವುದೇ ಅಸೌಖ್ಯದ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಚಿಕಿತ್ಸೆ ಪಡೆದುಕೊಳ್ಳುವುದು ಸೂಕ್ತ. ಕುಟುಂಬದ ಹಿರಿಯರ ಆರೋಗ್ಯದ ಮೇಲೆ ಗಮನ ಹರಿಸುವುದು ನಿಮ್ಮ ಜವಾಬ್ದಾರಿಯಾಗುತ್ತದೆ. ವೃತ್ತಿಜೀವನದ ದೃಷ್ಟಿಯಿಂದ ಕೆಲಸದ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡುವುದು ಫಲಪ್ರದವಾಗುತ್ತದೆ. ಸೂಕ್ಷ್ಮತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಸಾಧಿಸುವ ಮೂಲಕ ನಿಮ್ಮ ಪರಿಶ್ರಮವು ಯಶಸ್ಸಿನ ಕೊಂಡಿಗೆ ನೇರವಾಗಿ ಜೋಡಿಕೊಳ್ಳುತ್ತದೆ. ಈ ಸಮಯದಲ್ಲಿ ಸತತ ಪರಿಶ್ರಮ, ಯುಕ್ತಿಯುಕ್ತ ಕಾರ್ಯನಿರ್ವಹಣೆ ಮತ್ತು ಶಾಂತ ಮನಸ್ಸು ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ಮಕರ ರಾಶಿಗೆ ಸೇರಿದ ಜನರಿಗೆ ಸಿಂಹ ರಾಶಿಯಲ್ಲಿ ಶುಕ್ರನ ಸಂಚಾರವು 10ನೇ ಮನೆಯ ಮೇಲೆ ಪ್ರಮುಖ ಪರಿಣಾಮ ಬೀರುತ್ತದೆ. 10ನೇ ಮನೆ ವೃತ್ತಿ, ಗೌರವ, ಸಾಮಾಜಿಕ ಸ್ಥಾನಮಾನ ಮತ್ತು ಸಾಧನೆಗಳ ಸಂಕೇತವಾಗಿರುವುದರಿಂದ ಈ ಅವಧಿ ಮಕರ ರಾಶಿಯವರಿಗೆ ಉನ್ನತಿಗೆ ದಾರಿ ತೋರುವ ಶಕ್ತಿಯುತ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಶ್ರಮವನ್ನು ಗರಿಷ್ಠವಾಗಿ ಬಳಸಿಕೊಳ್ಳುವವರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ಪ್ರಗತಿಯನ್ನು ಕಾಣಬಹುದು. ಉದ್ಯೋಗಸ್ಥರಿಗೆ ಬಡ್ತಿ, ಹೊಣೆಗಾರಿಕೆಗಳ ಹೆಚ್ಚಳ ಅಥವಾ ಪ್ರಭಾವಿ ಹುದ್ದೆಗಳನ್ನು ಪಡೆಯುವ ಅವಕಾಶಗಳು ಲಭ್ಯವಾಗಬಹುದು. ನಿರುದ್ಯೋಗಿಗಳಿಗೂ ಹೊಸ ಉದ್ಯೋಗದ ಬಾಗಿಲುಗಳು ತೆರೆಯಬಹುದು. ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ನಿರತರಾಗಿರುವವರು ಅಥವಾ ಅಂತರರಾಷ್ಟ್ರೀಯ ವ್ಯವಹಾರಗಳನ್ನು ನಡೆಸುವವರು ಹೆಚ್ಚಿನ ಯಶಸ್ಸನ್ನು ಕಾಣಬಹುದು. ಸಂಸ್ಥೆಯಲ್ಲಿ ತಮ್ಮ ಪ್ರತಿಭೆ ಮತ್ತು ನಾಯಕತ್ವವನ್ನು ಪ್ರದರ್ಶಿಸುವವರಿಗೆ ಮೆಚ್ಚುಗೆ, ಗೌರವ ಮತ್ತು ಗುರುತಿನ ಚೀಟು ದೊರೆಯುತ್ತದೆ. ಉದ್ಯಮಿಗಳು, ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ವ್ಯವಹಾರ ನಡೆಸುವವರು, ಈ ಅವಧಿಯಲ್ಲಿ ಉತ್ತಮ ಲಾಭ ಗಳಿಸಬಹುದು. ಹೊಸ ಹೂಡಿಕೆಗಳಿಗೆ ಅನುಕೂಲಕರ ಸಮಯವಾಗಿದ್ದು, ಯೋಜನೆಗಳ ಅನುಷ್ಠಾನವು ಉತ್ತಮ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆಯಿದೆ. ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ಪೂರ್ವಜರ ಆಸ್ತಿಯಿಂದ ಅಥವಾ ನಿರೀಕ್ಷೆಯಿರದ ಮೂಲಗಳಿಂದ ಹಣದ ಲಾಭವಾಗುವ ಸಾಧ್ಯತೆಯೂ ಇದೆ. ಇದರಿಂದ ಹಣಕಾಸಿನ ಸುರಕ್ಷತೆ ಹೆಚ್ಚುತ್ತದೆ ಮತ್ತು ಭವಿಷ್ಯಕ್ಕಾಗಿ ದೃಢವಾದ ಆಧಾರ ನಿರ್ಮಾಣವಾಗುತ್ತದೆ. ಕುಟುಂಬದೊಳಗೆ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ತಂದೆಯೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ. ಇದು ಕುಟುಂಬದ ಪ್ರತಿಷ್ಠೆಗೆ ಮತ್ತು ಸಮಗ್ರ ಸಂತೃಪ್ತಿಗೆ ಕಾರಣವಾಗುತ್ತದೆ. ಕುಟುಂಬದ ಸದಸ್ಯರಿಂದ ಸಹಕಾರ ದೊರೆಯುತ್ತದೆ. ಇದರಿಂದ ವೈಯಕ್ತಿಕ ಮತ್ತು ವೃತ್ತಿಜೀವನದ ಸಮತೋಲನ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಸಾಮಾಜಿಕ ವಲಯದಲ್ಲಿಯೂ ಗೌರವ ಹೆಚ್ಚುತ್ತದೆ. ಶುಕ್ರನ ಅನುಗ್ರಹದಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಸುಧಾರಿಸಬಹುದು. ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಶಕ್ತಿಶಾಲಿ ಮತ್ತು ಉತ್ಸಾಹಭರಿತ ಮನೋಭಾವ ಮೂಡುತ್ತದೆ. ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಿ ನಿಯಮಿತ ಜೀವನ ಶೈಲಿ ಅನುಸರಿಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ಸಂಚಾರದ ಅವಧಿ ಮಕರ ರಾಶಿಯವರಿಗೆ ಪ್ರಗತಿ, ಲಾಭ ಮತ್ತು ಗೌರವ ಒದಗಿಸುತ್ತದೆ. ಸ್ಪರ್ಧಾತ್ಮಕ ಪರಿಸರದಲ್ಲಿ ಮುಂಚಿತವಾಗಿ ತಯಾರಿ ಮಾಡಿಕೊಂಡು ತಮ್ಮ ಶಕ್ತಿಗಳನ್ನು ಸಮರ್ಪಕವಾಗಿ ಬಳಸಿದರೆ ಉತ್ತಮ ಫಲಿತಾಂಶಗಳು ಖಚಿತ. ಸಮಯವನ್ನು ವ್ಯರ್ಥ ಮಾಡದೆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು ಅತ್ಯಂತ ಮುಖ್ಯ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜನೆಂದು ಪರಿಗಣಿಸಲ್ಪಡುವ ಸೂರ್ಯನು ಈ ಬಾರಿ ಸೆಪ್ಟೆಂಬರ್ 17ರಂದು ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ. ಮತ್ತೊಂದೆಡೆ ಬುದ್ಧಿಶಕ್ತಿಯ ಸಂಕೇತವಾದ ಬುಧನು ಸೆಪ್ಟೆಂಬರ್ 15ರಂದು ಈಗಾಗಲೇ ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ಎರಡು ಗ್ರಹಗಳ ಸಂಯೋಗವು ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿಸುವ ಮಹತ್ವದ ಅವಕಾಶವನ್ನು ನೀಡುತ್ತಿದೆ.
ವೈದಿಕ ಜ್ಯೋತಿಷ್ಯದ ಪ್ರಕಾರ ಬುಧ ಮತ್ತು ಸೂರ್ಯರ ಸಂಯೋಗದಿಂದ ಉಂಟಾಗುವ ಬುಧಾದಿತ್ಯ ರಾಜಯೋಗ ಈ ಬಾರಿ ಮಕರ ರಾಶಿಯವರಿಗೆ 9ನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ. ಜಾತಕದಲ್ಲಿ 9ನೇ ಮನೆ ಧರ್ಮ, ಅದೃಷ್ಟ, ಗುರು, ಯಾತ್ರೆಗಳು ಹಾಗೂ ಜೀವನದಲ್ಲಿ ದೊರಕುವ ಸದುಪಯೋಗದ ಸಂಕೇತವಾಗಿದೆ. ಈ ಮನೆಯಲ್ಲಿ ರಾಜಯೋಗ ನಿರ್ಮಾಣವಾಗುವುದರಿಂದ ಮಕರ ರಾಶಿಯವರಿಗೆ ಅದೃಷ್ಟದ ಬಲ ಪ್ರಬಲವಾಗುತ್ತದೆ ಹಾಗೂ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುವ ಅವಕಾಶ ದೊರೆಯುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟವು ಸಾಕಷ್ಟು ಬೆಂಬಲ ನೀಡುತ್ತದೆ. ಹಲವಾರು ಕಾರ್ಯಗಳು ನಿಮ್ಮ ಪರವಾಗಿ ಸಲೀಸಾಗಿ ನಡೆಯುತ್ತವೆ. ಅಡೆತಡೆಗಳು ದೂರಾಗುತ್ತವೆ ಮತ್ತು ನೀವು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಾಧಿಸುವಿರಿ. ಧಾರ್ಮಿಕ, ಸಾಂಸ್ಕೃತಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಬಹುದು. ಕುಟುಂಬದೊಂದಿಗೆ ಧಾರ್ಮಿಕ ಯಾತ್ರೆ ಅಥವಾ ಪುಣ್ಯಕ್ಷೇತ್ರ ಪ್ರವಾಸ ಕೈಗೊಳ್ಳಲು ಇದು ಸೂಕ್ತ ಸಮಯವಾಗಿರುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ದೊಡ್ಡ ಅವಕಾಶಗಳನ್ನು ಪಡೆಯುವಿರಿ. ಕೆಲಸದ ಸಂಬಂಧಿತ ಕಾರಣಗಳಿಂದ ದೂರ ಪ್ರಯಾಣ ಮಾಡುವ ಅವಕಾಶ ಬರುತ್ತದೆ. ಈ ಪ್ರಯಾಣಗಳು ನಿಮ್ಮ ವೃತ್ತಿ ಜೀವನಕ್ಕೆ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತವೆ ಮತ್ತು ಕಚೇರಿ ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸುವಿರಿ. ವ್ಯಾಪಾರ ಮಾಡುವವರಿಗೆ ಹೊಸ ಪಾಲುದಾರಿಕೆಗಳು ಅಥವಾ ಹೂಡಿಕೆದಾರರ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಅವಧಿ ವಿಶೇಷ ಅನುಕೂಲಕರವಾಗಿರುತ್ತದೆ. ಅದೃಷ್ಟದ ಬೆಂಬಲದಿಂದ ನೀವು ತಯಾರಿ ಮಾಡಿದ ವಿಷಯಗಳು ನಿಖರವಾಗಿ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇದೆ. ಇದರಿಂದ ಉತ್ತಮ ಫಲಿತಾಂಶ ಪಡೆಯುವಿರಿ. ಇದೇ ಸಮಯದಲ್ಲಿ ಸಣ್ಣ ಅಥವಾ ದೀರ್ಘ ಪ್ರವಾಸಗಳು ನಡೆಯಬಹುದು. ಕೆಲವು ಪ್ರವಾಸಗಳು ಮನರಂಜನೆಗಾಗಿ ಇರಬಹುದು. ಕೆಲವು ಪ್ರವಾಸಗಳು ವೃತ್ತಿಜೀವನ ಅಥವಾ ಅಧ್ಯಯನದ ಉದ್ದೇಶಕ್ಕಾಗಿ ಇರಬಹುದು. ಆದರೆ ಒಂದು ಮುಖ್ಯ ಸಲಹೆ, ಭಾವನಾತ್ಮಕ ಅಸ್ಥಿರತೆಯನ್ನು ತಪ್ಪಿಸಿ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ನಿರ್ಧಾರಗಳನ್ನು ಸಮತೋಲನದಿಂದ ಪರಿಗಣಿಸಿ. ಆಲೋಚನೆ ಮಾಡಿದ ನಂತರ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ದೀರ್ಘಕಾಲದ ಯಶಸ್ಸನ್ನು ನೀಡುತ್ತವೆ. ಒಟ್ಟಾರೆ ಬುಧಾದಿತ್ಯ ರಾಜಯೋಗ ಮಕರ ರಾಶಿಯವರಿಗೆ ಅದೃಷ್ಟದ ಬಲ ಹೆಚ್ಚಿಸುವುದು, ಧಾರ್ಮಿಕ ಪ್ರೇರಣೆ ನೀಡುವುದು, ವೃತ್ತಿಜೀವನದಲ್ಲಿ ಉತ್ತೇಜನ ತರುವುದು ಹಾಗೂ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸು ನೀಡುವುದು ಇವೆಲ್ಲಕ್ಕೂ ಕಾರಣವಾಗಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.